ಹಾಯ್ ಎಲ್ರಿಗೂ ನಮಸ್ಕಾರ. ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಬೆಳಿಗ್ಗೆ ಸುಮಾರು ಒಂದು 7 ಗಂಟೆ ಆಗಿತ್ತು. ನಾನು ಗಾಡಿ ತಗೊಂಡು ಮಡಿಕೆ ತೋಟಕ್ಕೆ ಬಂದೆ. ಮಡಿಕೆ ತೋಟದಲ್ಲಿ ಇವತ್ತೇನಪ್ಪ ಕಾರ್ಯಕ್ರಮ ಅಂದರೆ ಹ್ಯಾಂಡ್ ರೋಟ್ ಹೊಡಿಬೇಕಾಗಿತ್ತು. ಗೊಬ್ಬರ ಹಾಕಿದ್ವು, ಹಾಗಾಗಿ ಅದಕ್ಕೆ ಹ್ಯಾಂಡ್ ರೋಟ್ ಹೊಡಿಬೇಕಾಗಿತ್ತು. ಬೆಳಗ್ಗೆ ಬಂದು 7 ಗಂಟೆ ಕರೆಂಟ್ ಕೊಡಬೇಕಾಗಿತ್ತು. ಸ್ಟಾರ್ಟೆಡ್ ಹಬ್ಬದ ಬಾಕ್ಸ್ ನೋಡಿದೆ, ಕರೆಂಟ್ ಬಂದಿರಲಿಲ್ಲ. ಲೈನ್ ಮ್ಯಾನಿಗೆ ಫೋನ್ ಮಾಡಿ ಕೇಳಿದ್ದೀನಿ. ಅವರು ಲೈನ್ ಕಟ್ ಆಗೈತೆ ಅಂತ ಹೇಳವ್ರೆ. ಇದು ರೋಟ್ರೆಲ್ಲ ನೆನ್ನೆ ಹೊಡೆದಿರೋದು. ಈ ರೀತಿ ಈ ಸಲ ಮೊಟ್ಟೆ ಕೋಳಿ ಗೊಬ್ಬರ ಹಾಕ್ಸಿದ್ವು. ಮೊಟ್ಟೆ ಕೋಳಿ ಗೊಬ್ಬರ ಹಾಕಿದ್ರೆ ಗಿಡ ಚೆನ್ನಾಗಾಗುತ್ತೆ ಅಂತ ನನ್ನ ಫ್ರೆಂಡ್ ಒಬ್ಬ ಸಜೆಸ್ಟ್ ಮಾಡಿದ್ದ. ಹಾಗಾಗಿ ಮೊಟ್ಟೆ ಕೋಳಿ ಗೊಬ್ಬರನೇ ಇಳಿಸ್ಕೊಂಡಿದ್ದೀವಿ. ಅದೆಲ್ಲ ಈ ಟೈಪ್ ರೋಟ್ ಹೊಡೆದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅಡಿಕೆ ತೋಟದಲ್ಲಿ ನಮ್ಮದು ತಾತ ಅವರು ಎಲ್ಲ ಅಕ್ತೆದಾಯಿಗೆ ಇಟ್ಟಿದ್ರು. ಮೊದಲು ಅಕ್ತೆ ಮಾಡೋಕ್ಕೆ ಸುಮಾರು ಜನ ಆಳುಗಳು ಬರೋರು. ಈಗೆಲ್ಲ ಆಳುಗಳು ಸಿಗಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಹ್ಯಾಂಡ್ ರೋಟ್ ಹೊಡೆದಿದ್ದೀನಿ. ನಮ್ಮದು ಅಡಿಕೆ ತೋಟ ಗಿಡ ಎಲ್ಲ ಒತ್ತೊತ್ತಾಗಿ ಇಟ್ಟಿದ್ದಾರೆ ಅಡಿದಾಯಕ್ಕೆ. ಇದೇ ಹ್ಯಾಂಡ್ ಟಿಲ್ಲರು, ಹ್ಯಾಂಡ್ ರೋಟ್ರು ಅಂತಲೂ ಕರೀತಾರೆ ನಮ್ಮ ಕಡೆ. ಆ್ಯಕ್ಚುಲಿ ಇದನ್ನು ಪವರ್ ವೀಡರ್ ಅಂತ ಕರೀತಾರೆ. ಇದು ರಿಯಲಿ ಕಂಪ್ನಿದು 5 HP ಮಾಡಲು ಪೆಟ್ರೋಲ್ ಇಂಜಿನ್ನು. ಇದನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟು ಈ ಚೋಕ್ನ ಆನ್ ಮಾಡ್ಕೋಬೇಕು, ಫ್ಯೂಯಲ್ ಎನ್ರಿಚ್ ಮಾಡ್ಕೊಳೋದಕ್ಕೆ. ನಾನು ಇಲ್ಲೇ ಗಾಡಿ ನಿಲ್ಲಿಸೋಗಿರ್ತೀನಲ್ಲ, ಅದೊಂದು ಸ್ವಲ್ಪ ಕೋಲ್ಡ್ ಆಗಿರುತ್ತೆ. ಹಂಗಾಗಿ ಚೋಕ್ ಎಳ್ಕೋಬೇಕು, ಮತ್ತು ಇಲ್ಲಿ ಸ್ವಿಚ್ ಆನ್ ಮಾಡಬೇಕು. ನೆಕ್ಸ್ಟ್ ಗೇರ್ ನ್ಯೂಟ್ರಲ್ ಇದೆಯಾ ಚೆಕ್ ಮಾಡ್ಕೋಬೇಕು. ನ್ಯೂಟ್ರಲ್ ಗೇರ್ ಚೆಕ್ ಮಾಡಾದಮೇಲೆ ಇದನ್ನು ಲಾಕ್ ಆಗೋವರೆಗೂ ಇಟ್ಕೊಂಡು ಸ್ಟಾರ್ಟ್, ಆಮೇಲೆ ಚೌಕ್ ಆಫ್ ಮಾಡಬೇಕು. ಬರೀ ಈಗ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಆಕ್ಸಲರೇಟ್ರ್ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ, ಮತ್ತು ಫಸ್ಟ್ ಗೇರ್ಗೆ ಹಾಕ್ತೀನಿ. ಮತ್ತು ಇದು ಕ್ಲಚ್ಚು, ಇದು ಉಲ್ಟಾ ಬಿಟ್ಟರೆ ಲಾಕ್ ಆಗಲ್ಲ, ಅದನ್ನ ಇಟ್ಕೊಂಡ್ರೆ ಲಾಕ್ ಆಗುತ್ತೆ. ನೆಲ ಹದವಾಗಿದ್ದರೆ ಚೆನ್ನಾಗಿ ಹರಿಯುತ್ತೆ, ಇಲ್ಲಾಂದರೆ ಒಂದು ಸ್ವಲ್ಪ ಕಷ್ಟ. ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡುತ್ತೆ. ಮಾಮೂಲಿ ಟ್ಯಾಕ್ಟ್ರ್ ರೋಟ್ರ್ ಹೆಂಗೆ ಹೊಡೆಯುತ್ತೆ ಅದೇ ಥರ, ಏನಂದರೆ ಸಣ್ಣದಾಗಿ. ಮತ್ತು ರಿವರ್ಸ್ ತಗೋಬೇಕು ಅಂದರೆ ಈ ಸಣ್ಣ ನ್ಯೂಟ್ರಲ್ ಮಾಡಿಬಿಟ್ಟು ಸಣ್ಣ ಕ್ಲಚ್ ಹಿಡಿದು ಮತ್ತೆ ಹಿಡಿದ್ರೆ ರಿವರ್ಸ್ ಬರುತ್ತೆ. ಈಗಿನ ಕಾಲದಲ್ಲಿ ಆಳುಗಳು ಹಿಡಿಯೋದು ಭಾಳ ಕಷ್ಟ. ಹಂಗಾಗಿ ರೈತರು ಇಂಥ ಸಣ್ಣ ಪುಟ್ಟ ಮಿಷಿನ್ ಮಾಡ್ಕೋಬೇಕು. ಆಮೇಲೆ ಮಿಷಿನ್ ತಂದ ತಕ್ಷಣ ಆಗಲ್ಲ, ಅವರೇ ಹೊಡಿಬೇಕು, ಯಾರು ಹೊಡಿಯೋರು ಸಿಗಲ್ಲ. ಇದರಲ್ಲಿ ಕಳೆ ಪಳೆ ಅದು ಇದನ್ನೆಲ್ಲ ಕೊಚ್ಚಿ ಹಾಕುತ್ತೆ ಹಂಗೆ.
ಗೊಬ್ಬರನೂ ಹಂಗೆ ನೀಟಾಗಿ ಮಿಕ್ಸ್ ಮಾಡುತ್ತೆ. ಈಗ ಫಸ್ಟ್ ಗೇರಲ್ಲಿ ಹೊಡಿತಾ ಇದ್ದೀನಿ ಸ್ಲೋ ಆಗಿ. ನೆಕ್ಸ್ಟ್ 2ನೇ ರೌಂಡ್ ಏನು ಮಾಡ್ತೀನಿ, ಸೆಕೆಂಡ್ ಗೇರ್ ಹಾಕ್ಕೊಂಡು ಸ್ವಲ್ಪ RPM ಜಾಸ್ತಿ ಇಟ್ಕೊಂಡ್ರೆ ನೀಟಾಗಿ ಮಣ್ಣು ಗೊಬ್ಬರ ಎಲ್ಲ ಸ್ಪೀಡಾಗಿ ತಿರುಗುತ್ತೆ, ಬ್ಲೇಡು ಎಲ್ಲ ಮಿಕ್ಸ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನೆಲ ಕೀಳಲಿ ಅಂತೇಳಿ ಫಸ್ಟ್ ಗೇರಲ್ಲೇ ಹೊಡಿತಾ ಇದ್ದೀನಿ. ಫಸ್ಟ್ ಗೇರಲ್ಲಿ ಟಾರ್ಕ್ ಜಾಸ್ತಿ ಇರುತ್ತೆ, ಹಂಗಾಗಿ ಲೋಡ್ ಕೀಳುತ್ತೆ. ಮೊದಲೆಲ್ಲ ನಮ್ಮ ತಾತ ಅವ್ರ ಕಾಲದಲ್ಲಿ ನಾನು ನೋಡಿದ್ದೀನಿ, ಸುಮಾರೊಂದು 8-10 ವರ್ಷಗಳ ಹಿಂದೆ ಕೆಲವರು ಅರ್ಥ ಮಾಡೋದಕ್ಕೆ ಬರೋರು. ಅವರು ತೋಟ ನೋಡ್ಬಿಟ್ಟು ನಮ್ಗೆ 10,000 ಕೊಡಿ ಅಂತ ಹೇಳಿ, ಈ ತೋಟಕ್ಕೆ ಹೆಚ್ಚು ಕಮ್ಮಿ 8,000 10,000 ಕೇಳೋರು. ಇರೋದೊಂದು 13 ಕುಂಟೆ 14 ಕುಂಟೆ ಇದೆ ಅದಕ್ಕೆ. ಇದರಲ್ಲಿ 1,000 1,500 ಪೆಟ್ರೋಲ್ ಖರ್ಚು ಮಾಡಿದ್ರೆ ಆರಾಮಾಗಿ ನಾವೇ ಹೊಡ್ಕೋಬೋದು. ಆಮೇಲೆ ನೀಟಾಗಿ ಮಿಕ್ಸು ಆಗುತ್ತೆ ಗೊಬ್ಬರ ಎಲ್ಲ. ಎಲ್ಲ ತೋಟದಲ್ಲಿ ಅಡಿದಾಯ ಕಟ್ಟಿರೋದ್ರಿಂದ ಗಿಡಗಳು ಎಲ್ಲಿ ಜಾಗ ಇದೆಯೋ ಅಲ್ಲಲ್ಲೆಲ್ಲ ನಾನು ಕಟ್ಬಿಟ್ಟಿದ್ದಾರೆ. ಹಂಗಾಗಿ ಬೇರೆ ಮಿಷಿನರೀಸು ದೊಡ್ಡವು ಟ್ಯಾಕ್ಟ್ರು ಇಂಥವೇನು ಬರೋಕ್ಕಾಗಲ್ಲ. ಎಲ್ಲ ಮನುಷ್ಯರೇ ಬಂದು ಹತ್ತೆ ಗುದ್ಲಿ ತಗೊಂಡು ಅಗಿಬೇಕಾಗಿತ್ತು. ಈಗೆಲ್ಲ ಅಷ್ಟು ಜನ ಯಾರು ಆ ಕೆಲಸ ಮಾಡೋರು ಕಮ್ಮಿ, ಆಮೇಲೆ ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾರೆ. 2 ದಿನ 3 ದಿನ ಎಲ್ಲ ಮಾಡೋರು. 13-14 ಗಂಟೆ ಮನಸ್ಸು ಮಾಡಿದ್ರೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಂದೇ ದಿನಕ್ಕೆ ಬೇಕಾದರೆ ಮುಗಿಸಾಕ್ಬೋದು. ನೆಲ ಹದವಾಗಿರ್ಬೇಕಷ್ಟೆ. ಇದಾದರೂ ಹೆಂಗೆ ಅಂದರೆ ಜಗಳದ ಆಡ್ಬೇಕಾದ್ರೆ ಎಗರಾಡ್ತಿರೋ ಮನುಷ್ಯನ್ನೇ ಹಿಡ್ಕೊಂಡಂಗೆ. ಡೈರೆಕ್ಟಾಗಿ ಮಣ್ಣಿಗೆ ಬ್ಲೇಡ್ ಹೊಡೆಯೋದ್ರಿಂದ ಎಲ್ಲ ವೆಯ್ಟು ನಾವು ಹ್ಯಾಂಡ್ಲ್ ಹಿಡ್ಕೊಂಡಿರ್ತೇವಲ್ಲ, ಹ್ಯಾಂಡ್ಲ್ ಮೇಲೆ ಬೀಳುತ್ತೆ. ಅದು ಫುಲ್ ಎಲ್ಲ ಹ್ಯಾಂಡ್ಲೆಲ್ಲ ವೈಬ್ರೇಷನ್ನು ಶೇಕ್ ಬಂದ್ಬಿಡುತ್ತೆ. ಸ್ವಲ್ಪ ರೆಸ್ಟ್ ತಗೊಂಡು ಹೊಡೆಯೋದು ಉತ್ತಮ, ಕೈಗೆ ನೋವಾಗ್ದಂಗೆ. ಯಂಗ್ಸ್ಟರ್ಸ್ಗಳು ಹೊಡಿಬೋದು, ಏಜ್ ಆದವ್ರಿಗೆ ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟ. ನೆಲ ಫುಲ್ ಹದವಾಗಿದ್ದು ಕಲ್ಲಿಲ್ಲ ಅಂದರೆ ಅವರು ಹೊಡಿಬೋದು. ಒಂದು 2.5 ಅಡಿ ಜಾಗ ಇದ್ದರೆ ಸಾಕು. ಆ ಬ್ಲೇಡ್ಗಳು ಚೇಂಜ್ ಮಾಡ್ಕೊಂಡಂಗೆ 2 ಅಡಿ 3 ಅಡಿ 4 ಅಡಿ ಹಿಂಗೆಲ್ಲ ಸೆಟ್ ಮಾಡ್ಕೋಬೋದು ಬ್ಲೇಡು. ಮರದ ಬುಡಕ್ಕೆಲ್ಲ ಇಟಾಗಿ ಬಿಡಿಬೋದು ಆರಾಮಾಗಿ. ಸೇಮ್ ಟ್ಯಾಕ್ಟ್ರ್ ಏನು ಪ್ರಿನ್ಸಿಪಲ್ ಇದೆಯಾ ಅದ್ರ ಮೇಲ್ಗಡೆ ಕುತ್ಕೊಂಡು ಹೊಡಿತೀವಲ್ಲ, ಇದು ಸೇಮ್ ಅದೇ ಥರನೇ ಮಿನಿ ವರ್ಷನ್.
ಅಚ್ಚುಕಟ್ಟಾದ ಜಾಗಗಳಿಗೆ ಸಣ್ಣ ಪುಟ್ಟ ಸೊಪ್ಪು ಬೆಳೆಯೋರು, ತರಕಾರಿ ಬೆಳೆಯೋರಿಗೆಲ್ಲ ನೇಗ್ಲು, ಕುಂಟೆ, ಏನೇನೋ ಅಟ್ಯಾಚ್ಮೆಂಟ್, ಗೇಜ್ ವೀಲು ಎಲ್ಲ ಇದ್ದಾವೆ ಇದಕ್ಕೆ. ಇದು ಬಂದ್ಬಿಟ್ಟು ರಿಯಲಿ ಕಂಪ್ನಿದು 5 HP ಪೆಟ್ರೋಲ್ ಮಾಡೋದು. ಅರೌಂಡ್ ಒಂದು 45 to 50 ಒಳಗೆ ಸಿಗ್ತವೆ. ನಾವಿಲ್ಲೇ ಲೋಕಲಲ್ಲಿ ತಗೊಂಡಿದ್ದು. ಒಟ್ಟಿನಲ್ಲಿ ಸಣ್ಣ ಇಳುವರಿ ರೈತರಿಗೆ, ಆಮೇಲೆ ಈ ಟೈಪ್ ಅಡಿದಾಯ ಮಾಡ್ದಿರೋ ಅಡಿಕೆ ಬೆಳೆಗಾರರಿಗೆ ಒಂದು ಉಪಯುಕ್ತವಾದ ಮಿಷಿನ್ನು. ಕೆಲವರು ಇದಕ್ಕೆಲ್ಲ ಟ್ರಾಲಿ ಈ ಥರ ಎಲ್ಲ ಅಟ್ಯಾಚ್ಮೆಂಟ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಸಣ್ಣ ಪುಟ್ಟದಾಗಿ ಮೇವು ತರೋದಕ್ಕೆ, ಒಂದು 5 ಚೀಲ ಗೊಬ್ಬರ ಹಾಕ್ಕೊಂಡು ಹೋಗೋದಕ್ಕೆ ಎಲ್ಲ ಬಳಸ್ಬೋದು. ಫಾರ್ಮರ್ಸ್ ಇನ್ನೋವೇಟಿವ್ ಆಗಿದ್ದರೆ ಈ ಕಾಲದಲ್ಲಿ ಸ್ವಲ್ಪ ರಿಸ್ಕ್ ಕಡಿಮೆ. ಈ ಕಾಲದಲ್ಲಿ ಎಲ್ಲ ಮ್ಯಾನ್ಯುವಲಿ ಮನುಷ್ಯರನ್ನ ಕರ್ಕೊಂಡು, ಆಳುಗಳು ಕರ್ಕೊಂಡು ಮಾಡಿಸ್ತೀನಿ ಅಂದರೆ ಭಾಳ ಕಷ್ಟ. ಆಮೇಲೆ ಮುಖ್ಯವಾಗಿ ನಾವು ಮಾಡಬೇಕು ಕೆಲಸಗಳನ್ನೆಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೊಂಡಾಗ ಸ್ವಲ್ಪ ನಮ್ಮ ಟೈಮಿಗೆ ಮಾಡ್ಕೋಬೋದು. ಎಲ್ಲ ಅದು ಲೇಬರ್ ಮೇಲೆ ಡಿಪೆಂಡ್ ಆದರೆ ಕಷ್ಟ ಈಗಿನ ಕಾಲದಲ್ಲಿ. ನೆಲ ಎಲ್ಲ ಗಿಬ್ರಾಡ್ಬಿಟ್ಟು ಕೀಳುತ್ತೆ. ಮರದ ಬುಡ ಪಕ್ಕಕ್ಕೂ ಹೋಗ್ಬೋದು, ಏನು ತೊಂದರೆ ಇಲ್ಲ. ಬೇರೆ ಗೀರೆಲ್ಲ ಅಷ್ಟಾಗಿ ಏನು ಕಟ್ಟಾಗಲ್ಲ, ಮೇಲೆ ಕೀಳುತ್ತೆ. ಒಂದು 5 ಇಂಚು 6 ಇಂಚು. ಮೇಯ್ನಾಗಿ ಹೆಂಗೆ ಬೇಕೋ ಹಂಗೆ ಮ್ಯಾನ್ಯೂವರ್ ಮಾಡ್ಬೋದು. ಗೊಂದಿಗಳಲ್ಲೆಲ್ಲ ಹೊಡಿಬೋದು. ನೋಡಿ, ಇವೆರಡರ ಮಧ್ಯೆ ಸುಮಾರು 2.5 ಅಡಿ ಗ್ಯಾಪ್ ಇದೆ ಅಷ್ಟೇ. ಅಡಿಕೆ ಕೆಲಸ ಹೆಂಗೆ ಅಂದರೆ, ಒಂದು ಒಂಡೆ ಸಿಕ್ಕಿದ್ರೆ ಬಿಡೋಂಗಿಲ್ಲ. ವರ್ಷ ಪೂರ್ತಿ ಕಷ್ಟಪಟ್ಟಿರ್ತೀವಿ ಇದಕ್ಕೆ. ಒಂದು ಕಾಯಿಗೆ ಜೋಬಲ್ಲಿ ಹಾಕ್ಕೋಬೇಕು. ಮತ್ತು ಇದು ಕೃಷಿ ಇಲಾಖೆಯಲ್ಲಿ ಕೆಲವು ಕಡೆ ಕೆಲವು ಟೈಮಲ್ಲಿ ಸಬ್ಸಿಡಿ ಕೂಡ ಕೊಡ್ತಾರಂತೆ. ನಾವೇನು ಅಪ್ಲೈ ಮಾಡಿಲ್ಲ, ಡೈರೆಕ್ಟಾಗಿ ತಗೊಂಬಂದಿದ್ವು. ಈಗಿನ ಸರ್ಕಾರದಲ್ಲಿ ಅದೇನು ಕೊಡ್ತಾರೋ ಅದೇನು ಬಿಡ್ತಾರೋ ಹೆಸ್ರಿಗೆ ಮಾತ್ರ ಇರ್ತವೆಲ್ಲ. ಅದೆಷ್ಟು ಸತ್ಯನೋ ಅದೆಷ್ಟು ಸುಳ್ಳೋ, ಬರ್ತಾವೋ ಬರಲ್ವೋ ಗೊತ್ತಿಲ್ಲ. ನೋಡ್ರಿ, ಈ ರೀತಿ ಫಸ್ಟ್ ಗೇರಲ್ಲಿ ಕಿತ್ತಾಗ ಈ ಥರ ಎಲ್ಲ ಮಣ್ಣನ್ನು ಕೀಳುತ್ತೆ, ಗೊಬ್ಬರನೂ ಎಲ್ಲ ಮಿಕ್ಸ್ ಮಾಡುತ್ತೆ. ನೆಕ್ಸ್ಟ್ ಈಗ ಸೆಕೆಂಡ್ ಗೇರ್ಗೆ ಹಾಕ್ಕೊಂಡ್ರೆ ಇನ್ನೂ ನೀಟಾಗಿ ಸ್ಪೀಡಾಗಿರುತ್ತೆ. RPM ಸ್ವಲ್ಪ ಮಣ್ಣನ್ನೆಲ್ಲ ಈ ಟೈಪ್ ಮಿಕ್ಸ್ ಮಾಡಿಬಿಡುತ್ತೆ, ಮಣ್ಣು ಗೊಬ್ಬರನೆಲ್ಲ. ಇಲ್ಲೊಂದು ಸ್ವಲ್ಪ ಫಸ್ಟ್ ಗೇರಿಗೆ ಕೆಲಸ ಇದೆ, ಮುಗಿಸ್ಬಿಡ್ತೀನಿ.
ಏನಪ್ಪ ಅಂದರೆ ಎತ್ತಾಡ್ಬೋದು, ಇದನ್ನು ಆ ಕಡೆಗೆ ಬೇಕಾ ಆ ಕಡೆಗೆ ತಿರುಗಿಸ್ಕೋಬೋದು. ಈಗ ನೆಕ್ಸ್ಟು ಈ ರೀತಿ ಎಲ್ಲ ಸುಮಾರಾಗಿ ಕಿತ್ತಿರುತ್ತೆ ದೊಡ್ಡ ದೊಡ್ಡದಾಗಿ. ಅದನ್ನು ಈ ಎಂಟೆಗಳ ಥರ ಒಂದೊಂದು ಹಿಂಗೆ ಗಟ್ಟಿಗೆ ಇರ್ತಾವಲ್ಲ, ಈ ಸೆಕೆಂಡಿಗೆ ಹಾಕ್ಕೊಂಡ್ರೆ ಇದು ಎಲ್ಲ ಪುಡಿ ಆಗಿಬಿಡುತ್ತೆ. ಪುಡಿ ಆಗಿ ಮಣ್ಣು ಗೊಬ್ಬರ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ನಾವು ನೀರು ಬಿಟ್ಟಾಗ ಗೊಬ್ಬರ ಒಂದು ಕಡೆ ತೇಲ್ಕೊಂಡು ಹೋಗಲ್ಲ. ಆಲ್ಮೋಸ್ಟ್ ಆಲ್ ನಮ್ಮ ಕಡೆ ಎಲ್ಲ ಈ ಟೈಪು ಅಡ್ದಾಯಿ ಕಿಟ್ಟಿರೋ ಗಿಡಗಳಿಗೆಲ್ಲ ನಾವು ಆಲ್ಮೋಸ್ಟ್ ಆಲ್ ಸಣ್ಣ ಸಣ್ಣ ಮಡಿ ಮಾಡಿಬಿಟ್ಟು ಒಂದನೇ ಕಟ್ಟೋದು. ಯಾಕಂದರೆ ಡ್ರಿಪ್ ಬಳ್ಳಿನೂ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ, ಒಂಕು ಡೊಂಕ ಆಗಿರ್ತವೆ, ಸಾಲು ಸಾಲೇ ಇರಲ್ಲ ಲೆಕ್ಕವಾಗಿದ್ದಕ್ಕೆ. ಹಾಗಾಗಿ ಈಗ ಡೈರೆಕ್ಟ್ ಫಸ್ಟ್ ಗೇರಿಂದ ಸೆಕೆಂಡ್ ಗೇರ್ಗೆ ಹಾಕ್ಬಿಟ್ಟು RPM ಒಂದು ಸ್ವಲ್ಪ ರೈಸ್ ಮಾಡಿದ್ರೆ ನೋಡ್ಬೋದು, ರೋಟ್ರೀಗ RPM ಜಾಸ್ತಿ ಇರುತ್ತೆ. ನೀಟಾಗಿ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಆಗುತ್ತೆ. ನೋಡಿದಷ್ಟು ಸುಲಭ ಇರಲ್ಲ ಇದು ನೋಡಿಯೋದು, ಮೈಕೈ ನೋವು ಆಗುತ್ತೆ. ಸ್ವಲ್ಪ ಅನುಭವ ಬರ್ತಾ ಅದನ್ನ ಹ್ಯಾಂಡ್ಲ್ ಮಾಡೋದು ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ರೋಟ್ರು ಹೊಡಿಬೇಕಾದ್ರೆ ಕಾಲು ಕೈ ಎಲ್ಲ ಒಂದು ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕು. ರೋಟ್ರು ಮಕ್ಕಳಿಗೆ ಕಾಲು ಕೈ ಇಡಬಾರ್ದು, ಅಂದರೆ ಬಟ್ಟೆ ಗಿಟ್ಟೆ ಎಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಯಾವುದೇ ಮೆಷಿನರೀಸ್ ಆದರೂ ನೀಟಾಗಿ ಹುಷಾರಾಗಿ ಬಳಸ್ಬೇಕು. ಆಮೇಲೆ ಕರೆಕ್ಟಾಗಿ ಗೇರ್ ಹಾಕ್ಬೇಕಾದ್ರೆ, ಕ್ಲಚ್ ಹಿಡಿಬೇಕಾದ್ರೆ ನೀಟಾಗಿ ಮೇಂಟೈನ್ ಮಾಡಿದ್ರೆ ಬಾಳಿಕೆ ಬರ್ತದೆ. ಇವೆಲ್ಲ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡ್ತಾ ಇರ್ತದೆ. ನಾನು ಒಂಚೂರು ಎಡವಟ್ಟು ಆದರೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಎರಡು ಗಿಡಗಳು ಮಧ್ಯಾಹ್ನ ಆರಾಮಾಗಿ ಹೋಗುತ್ತೆ. 2-2.5 ಅಡಿ ಜಾಗ ಇದ್ದರೆ ಸಾಕು. ಬ್ಲೇಡ್ ಚೇಂಜ್ ಮಾಡ್ಕೊಂಡ್ರೆ ಒಂದು ಅದೇನು ಇಂಜಿನ್ ಬೇ ಇದೆ ಅಷ್ಟಾಗ್ಲದಲ್ಲಿ ಎಲ್ಲಿ ಬೇಕಾದ್ರೂ ಹೋಗುತ್ತೆ. ಮೊದಲು ಅರ್ಥ ಮಾಡಿದ್ರೆ ಬರೀ ಹಿಂಗೆ ಗೆಡ್ಡೆ ಎತ್ತೋಗ್ಬಿಡೋರು, ಎಲ್ಲ ಮಿಕ್ಸ್ ಮಾಡ್ತಿರ್ಲಿಲ್ಲ. ಈಗ ಗೊಬ್ಬರ ಎಲ್ಲ ಮಣ್ಣೊಳಗೆ ಮಿಕ್ಸ್ ಆಗುತ್ತೆ. ಮತ್ತು ನಾವು ಒಂದೇ ನೀರು ಬಿಡ್ತೀವಲ್ಲ, ನೀರು ಹರ್ಕೊಂಡು ಹೋಗ್ಬೇಕಾದ್ರೆ ಅದ್ರ ಜೊತೆ ಗೊಬ್ಬರ ಎಲ್ಲೋ ಒಂದು ಕಡೆ ಮೂಲೆಗೆ ಹೋಗಿ ನಿಂತ್ಕೊಳ್ಳಲ್ಲ. ಹಾಗಾಗಿ ಮರಗಳಿಗೆ ಚೆನ್ನಾಗಿ ಗೊಬ್ಬರ ಸಿಗುತ್ತೆ. ಆಮೇಲೆ ಗಾಡಿನ ನೀಟಾಗಿದ್ದಾಗ ಒಂದೇ ಸಲ ಆಫ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ತೈಡ್ಲ ಆಗೋಕ್ಕೆ ಆಯಿಲ್ ಗ್ರ್ಯಾಜುವಲ್ ಕೂಲ್ ಆಗೋಕ್ಕೆ ಬಿಟ್ಬಿಟ್ಟು ಆಫ್ ಮಾಡಬೇಕು. ನೋಡಿದ್ರಲ್ಲ, ಈ ರೀತಿ ಇದ್ದಂಥ ನೆಲ, ಈ ರೀತಿ ಗೊಬ್ಬರ ಎಲ್ಲ ಹಾಕಿದ್ವು. ಈ ನೆಲನ ಈ ರೀತಿ ಮಣ್ಣನ್ನೆಲ್ಲ ಲೂಸ್ ಮಾಡುತ್ತೆ ಮತ್ತು ಗೊಬ್ಬರನೆಲ್ಲ ಇದ್ರೊಳಗೆ ಮಿಕ್ಸ್ ಮಾಡುತ್ತೆ. ಕಳೆನೂ ಕಂಟ್ರೋಲ್ ಆಗುತ್ತೆ, ಬೇರೆ ಸಮೇತ ಕಿತ್ತಿರುತ್ತೆ, ಮರದ ಸಂದಿಲು ಹೋಗುತ್ತೆ. ಹಾಗಾಗಿ
ಇದೊಂಥರ ಭಾಳ ಉಪಯುಕ್ತವಾದ ಮಿಷಿನ್ನು. ಪವರ್ ವೀಡರ್, ಹ್ಯಾಂಡ್ ರೋಟ್ರು ಅಂತ ಕರೀತಾರೆ, ಮಿನಿ ಟಿಲ್ಲರ್ ಅಂತ ಕರೀತಾರೆ. ಇದ್ರ ಸ್ಪೆಸಿಫಿಕೇಷನ್ ಬಂದ್ಬಿಟ್ಟು ಇದು ರಿಯಲಿ ಕಂಪ್ನಿದು. ಅರೌಂಡ್ 5 HP ಬರುತ್ತೆ. ಒಂದು 3 ಲೀಟ್ರು ಪೆಟ್ರೋಲ್ ಟ್ಯಾಂಕು ಕೆಪಾಸಿಟಿ. ಅವರಿಗೆ ಒಂದು ಅಂದಾಜು ಒಂದು 600 to 700 ml ತಗೋಬೋದು. ಡಿಪೆಂಡಿಂಗ್ ಹೆಂಗಾಗುತ್ತೆ ಅಂದರೆ ನೆಲ ಹದವಾಗಿದೆಯಾ ಇಲ್ವಾ, ಎಷ್ಟನೇ ಗೇರಲ್ಲಿ ಎಷ್ಟು ಆಕ್ಸಲೇಟ್ರು. ಅವರೇಜು 1 ಗಂಟೆಗೆ 1 ಲೀಟ್ರ್ ತಗೊಂಡ್ರೂ ಏನು ತೊಂದರೆ ಇಲ್ಲ, ಕೆಲಸ ಆಗುತ್ತೆ. ಈಗ ಇದೊಂದು ಸಣ್ಣ ಪಟ್ಟೆ ಆವ್ರೇಜ್ ಏನಿಲ್ಲ ಅಂದರೂ ನಾವೊಂದು ಕರೆಕ್ಟಾಗಿ ಹೊಡೆದ್ರೆ ಒಂದು 15 ನಿಮಿಷಕ್ಕೆಲ್ಲ 2 ಸಾಲು ಹೊಡೆದು ಬಿಡ್ಬೋದು ನೀಟಾಗಿ, ಏನು ತೊಂದರೆ ಇಲ್ಲ. ಇದು ಈ ದಿನದ ವಿಡಿಯೋ ಆಗಿತ್ತು. ಇನ್ನಿತರೆ ರೈತರಿಗೆ ಉಪಯೋಗ ಆಗುವಂಥ ಮಾಹಿತಿಗಳನ್ನು ಕೊಡ್ತಾನೆ ಇರ್ತೀನಿ. ಹಾಗಾಗಿ ಮಣ್ಣಿನ ಮಗ ಮನೋಜ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಸ್ನೇಹಿತರು ಸಂಬಂಧಿಕರೊಂದಿಗೆ ಬಂಧು ಬಳಗದೊಂದಿಗೆ ಶೇರ್ ಮಾಡಿ, ಮತ್ತು ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.